ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಇವತ್ತು ಬಂದು 12 ಮಾರ್ಚ್ 2024. ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಹಾಗೆ ಪೇಟಿಎಮ್ನಲ್ಲಿ ಶೇರ್ನಲ್ಲಿ ಇಳಿಕೆ ಆಗಿದೆ ಇವತ್ತು. ಹಾಗೆ ಟಾಟಾ ಶೇರ್ಗಳನ್ನ ನೆನ್ನೆ ನೋಡಿದ್ವಿ ನಾವು. ನೆನ್ನೆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ನೆನ್ನೆ ವಿಡಿಯೋ ಹಾಕಿದ್ದೆ ನಾನು ಟಾಟಾ ಶೇರ್ಸ್ನಲ್ಲಿ ಯಾಕೆ ಇಳಿಕೆ ಆಯಿತು ಅಂತ. ಹಾಗೆ ಇವತ್ತೂ ಇಳಿಕೆ ಆಗಿದೆ, ಇದರಲ್ಲಿ ನೋಡೋಣ. ಹಾಗೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು 22,335.70ಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 3 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಅನ್ಬೋದು. ಹೆಚ್ಚು ಕಡಿಮೆ ಅಲ್ಲೇ ಇತ್ತು ಅಂತಲೇ ಹೇಳ್ಬೋದು ನಿಫ್ಟಿ 50. ಹಾಗೆ BSE ಸೆನ್ಸೆಕ್ಸ್ನಲ್ಲಿ ಸುಮಾರು 165 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,667.96ಕ್ಕೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನೋಡೋದಾದರೆ ಟಾಟಾ ಇದ್ರ ಬಗ್ಗೆ ಕೊನೆಗೆ ಮಾತಾಡೋಣ. ಇಲ್ಲಿ ನೋಡೋಣ ಟ್ರೆಂಡಿಂಗ್ ಶೇರ್ಸ್ಗಳು ಯಾವುದು ಅಂತ. ಟಾಟಾ ಕೆಮಿಕಲ್ಸ್, ನಿನ್ನೆ ಇದ್ರ ಬಗ್ಗೆ ಮಾತಾಡಿದ್ವಿ. ಟಾಟಾ ಕೆಮಿಕಲ್ಸ್ನಲ್ಲಿ ಹೇಗೆ ರಿಟೇಲ್ ಇನ್ವೆಸ್ಟರ್ಸು ತುಂಬ ಹೂಡಿಕೆ ಮಾಡಿದ್ರು, ಒಂದು ಸುದ್ದಿ ಬಂತು. ಹಾಗೆ ಸ್ಪಾರ್ಕ್ ಕ್ಯಾಪಿಟಲಿಂದ ಹಾಗೆ ನಿನ್ನೆ IPOದಲ್ಲಿ ಹೋಗುತ್ತೋ ಇಲ್ಲೋ ಅನ್ನೋ ಒಂದು ಕ್ಲಾರಿಫಿಕೇಷನ್ ಸಿಗಲಿಲ್ಲ. ಅಲ್ಲಿಂದ ಟಾಟಾ ಕೆಮಿಕಲ್ಸ್ನಲ್ಲಿ ಇಳಿಕೆ ಆಯಿತು. ಇವತ್ತು ನೋಡೋದಾದ್ರೆ ಇದು ಟ್ರೆಂಡಿಂಗ್ ಶೇರ್ಸ್. ಸುಮಾರು ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ₹31.75 ಅಷ್ಟು ಇಳಿಕೆ ಆಗಿದೆ. ಹಾಗೆ ಟಾಟಾ ಪವರ್ನಲ್ಲೂ ಸುಮಾರು ₹17 ಅಷ್ಟು ಇಳಿಕೆ ಆಗಿದೆ. ಪ್ರತಿಯೊಂದು ಶೇರಲ್ಲಿ ಹೆಚ್ಚು ಕಡಿಮೆ 4%ಗಿಂತ ಜಾಸ್ತಿ ಇಳಿಕೆ ಆಗಿದೆ. ಹಾಗೆ ಟಾಟಾ ಸ್ಟೀಲ್ನಲ್ಲೂ ಸುಮಾರು ಹತ್ತಿರ 95 ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಟಾಟಾ ಮೋಟರ್ಸ್ನಲ್ಲೂ ಪ್ರತಿಯೊಂದು ಶೇರಲ್ಲಿ ಸುಮಾರು ₹11 ಅಷ್ಟು ಇಳಿಕೆ ಇದೆ. ಅದು ಕೊನೆಯಲ್ಲಿ ಮಾತಾಡೋಣ. ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ. ಸುಜ್ಲಾನ್ ಎನರ್ಜಿ ಇದು ಒಂದು ಟ್ರೆಂಡಿಂಗ್ ಶೇರ್. ಹೆಚ್ಚು ಕಡಿಮೆ ಕ್ಲೋಸ್ ಆಗಬೇಕಾದ್ರೆ ₹39.30 ಗೆ ಕ್ಲೋಸ್ ಆಗಿದೆ. ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂದರೆ, ಇವತ್ತು HDFC ಬ್ಯಾಂಕ್ ಚೆನ್ನಾಗಿ ಮಾಡಿದೆ. ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ₹31.75 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನಲ್ಲಿ ಸುಮಾರು ₹69.90 ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. LTI ಮೈಂಟ್ರಿನಲ್ಲಿ ಸುಮಾರು ₹86 ಅಷ್ಟು ಏರಿಕೆ ಆಗಿದೆ. ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಸುಮಾರು ₹114 ಅಷ್ಟು ಏರಿಕೆ ಆಗಿದೆ. ಅಂದರೆ ಇವಾಗ ಇದು ಪ್ರತಿಯೊಂದು ಶೇರಿನ ಬೆಲೆ ₹11,509.90. ಇನ್ಫೋಸಿಸ್ ಇವತ್ತು ₹12.35 ಏರಿಕೆ ಆಯಿತು. ಐಚರ್ ಮೋಟರ್ಸ್ ₹26 ಅಷ್ಟು ಏರಿಕೆ ಆಗಿದೆ. ಭಾರತಿ ಏರ್ಟೆಲ್ ನೋಡೋದಾದರೆ ₹7.65 ಏರಿಕೆ ಆಗಿದೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್, ಟೆಕ್ ಮಹೇಂದ್ರ, HDFC ಲೈಫ್, ಬಜಾಜ್ ಫಿನಾನ್ಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ ಕಂಪ್ನಿಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಕೆನರಾ ಬ್ಯಾಂಕ್ ಯಾಕೆ ಅಂದರೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ₹566.90 ಕ್ಲೋಸ್ ಆಗಿದೆ. ಯಾಕೆ ಅಂದರೆ ಇದು ಸ್ಪ್ಲಿಟ್ ಆಗುತ್ತೆ, ಅಪ್ರೂವ್ ಆಗಿದೆ. ಇದು ಹೆಚ್ಚು ಕಡಿಮೆ 2-3 ವಾರದಿಂದ ಏನೋ ಅಪ್ರೂವ್ ಆಗಿದೆ. ಇದು ಸ್ವಲ್ಪ ಈ ಕೆನರಾ ಬ್ಯಾಂಕ್ ಶೇರ್ಸ್ನ ಗಮನದಲ್ಲಿಡಿ. ಸಡನ್ನಾಗಿ ಇದು ಟ್ರೆಂಡಿಂಗ್ ಆಯಿತು ಅಂತ ಹೇಳಿದ್ರೆ ಏರೋ ಚಾನ್ಸಸ್ ಇದೆ. ಅದಕ್ಕಿಂತ ಮುಂಚೆ ಏನಾರು ಖರೀದಿ ಮಾಡಿದರೆ ಆ ಒಂದು ಮೂಮೆಂಟಲ್ಲಿ ಲಾಭ ಆಗುತ್ತೆ. ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೊಂದು ಮಾರ್ಕೆಟ್ನಲ್ಲಿ ಇಷ್ಟು ದಿವಸ ಆಗಿದೆ ಟೆಂಡೆನ್ಸಿ. ಮರ್ಜರು ಡಿಮರ್ಜರ್ ಆಗಬೇಕಾದ್ರೆ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ. ಫ್ಲಕ್ಚುಯೇಷನ್ಸ್ ಆಗುತ್ತೆ, ಅದನ್ನು ನಾವು ಗಮನಿಸಿದ್ರೆ ಲಾಭ ಮಾಡ್ಕೋಬೇಕು. ಅದೇ ರೀತಿ IPOನಲ್ಲಿ ನೋಡೋದಾದರೆ ಸುಮಾರು ಕಂಪ್ನಿಗಳು IPO ಬಂದಿದೆ. ಪ್ರಥಮ್ EPC ಪ್ರಾಜೆಕ್ಟ್ಸ್, ಇದು ಗ್ಯಾಸ್ ಪೈಪ್ಲೈನ್ ಹಾಕುತ್ತೆ. ನಿನ್ನೆಯಿಂದ 11ನೇ ತಾರೀಕು ಮಾರ್ಚಿಂದ 13ನೇ ತಾರೀಕು ತನಕ ಇರುತ್ತಿದ್ದು. ಇದು ₹71 ಇದೆ. ಪ್ರಥಮ್ EPC ಇದು ಗ್ಯಾಸ್ ಪೈಪ್ಲೈನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ SME ಇರ್ಬೋದು ಇದು. ಹಾಗೆ ಪಾಪ್ಯುಲರ್ ವೆಹಿಕಲ್ಸ್ ಆ್ಯಂಡ್ ಸರ್ವಿಸ್ ಲಿಮಿಟೆಡ್, ಇದು ಒಂದು ಡೀಲರ್ಶಿಪ್ಸ್, ಕಾರ್ಸ್ ವೆಹಿಕಲ್ಸ್ ಡೀಲರ್ಶಿಪ್ಸ್ ಮತ್ತು ಸರ್ವಿಸ್ ಕೊಡುತ್ತಿದ್ದು. ಇದನ್ನು ಅಷ್ಟೇ 12ನೇ ತಾರೀಕು ಓಪನ್ ಆಗಿರೋದು, 14ನೇ ತಾರೀಕು ತನಕ ಇರುತ್ತೆ. ಸಿಗ್ನೋರಿಯಾ ಕ್ರಿಯೇಷನ್ಸ್, ಇದು ಒಂದು ಗಾರ್ಮೆಂಟ್ ಇಂಡಸ್ಟ್ರಿ. ಇದನ್ನು ಅಷ್ಟೇ 12ನೇ ತಾರೀಕಿಂದ 14ನೇ ತಾರೀಕು ತನಕ ಇರುತ್ತೆ. ಇದೆಲ್ಲ IPO ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಪೇಟಿಎಮ್ನಲ್ಲಿ ನೋಡೋದಾದರೆ ಸುಮಾರು ಇವತ್ತು 5% ಅಷ್ಟು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು $369.40 ಕ್ಲೋಸ್ ಆಗಿದೆ. ನೋಡಬೇಕು ಇದರಲ್ಲಿ ಏನಾರ ಮತ್ತೆ ಏರಿಕೆ ಆಗೋ ಚಾನ್ಸಸ್ ಇದೆ, ಕೆಳಗೆ ಇಳಿದಿದೆ, ಇದರಲ್ಲಿ ಏನಾರ ಖರೀದಿ ಮಾಡಿ ಇದನ್ನು ಇಟ್ಕೊಂಡ್ರೆ ಮತ್ತೆ ಏರುತ್ತಾ ಅಂತ ಸ್ವಲ್ಪ ಇದನ್ನು ಗಮನಿಸಬೇಕು. ಪೇಟಿಎಮ್ ಹಾಗೂ ಕೆನರಾ ಬ್ಯಾಂಕ್ನ ಸ್ವಲ್ಪ ಗಮನಿಸ್ತಾ ಇದ್ದರೆ ಇದರಲ್ಲಿ ಒಂದು ಶಾರ್ಟ್ ಟರ್ಮ್ ಟ್ರೆಂಡ್ನ ಅಚೀವ್ ಮಾಡ್ಬೋದು. ಹಾಗೆ ನಿನ್ನೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಟಾಟಾ ಸನ್ಸ್ ಪ್ರಿನ್ಸಿಪಲ್ ಹೋಲ್ಡಿಂಗ್ ಕಂಪ್ನಿ, ಇದು IPOಗೆ ಬರುತ್ತಾ ಬರಲ್ಲ ಅನ್ನೋ ಚಾನ್ಸಸ್ ಇದೆಯಾ ಅಂತ ಕಂಪ್ನಿ ಯಾಕೋ ಇದನ್ನು ಕನ್ಫರ್ಮೇಷನ್ ಕೊಡ್ತಾ ಇಲ್ಲ. ಅದು ಡಿರಿಜಿಸ್ಟರ್ ಆಗೋದಕ್ಕೆ CIC ಮತ್ತು ಇದು IPOಗೆ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಹಾಗಾಗಿ ಇದರಲ್ಲಿ ಏನಾಯಿತು, ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ಸು, ಟಾಟಾ ಪವರ್, ಇಂಡಿಯನ್ ಹೋಟೆಲ್ಸು, ಟಾಟಾ ಮೋಟರ್ಸು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಶೇರ್ಸ್ಗಳಲ್ಲಿ ಇಳಿತು. ಯಾಕೆ ಅಂತ ಹೇಳಿದ್ರೆ, ಇದು ಟಾಟಾ ಸನ್ಸ್ IPOಗೆ ಹೋಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬ ಜನ ಹೂಡಿಕೆ ಮಾಡಿದರು. ಅದರಲ್ಲೂ ಮೇನು ಟಾಟಾ ಕೆಮಿಕಲ್ಸ್ನಲ್ಲಿ ಇದು ಯಾವಾಗ ಕನ್ಫರ್ಮೇಷನ್ ಸಿಗ್ತಾ ಇಲ್ಲ IPOಗೆ ಹೋಗುತ್ತೋ ಇಲ್ಲೋ ಅಂತ. ಹಾಗಾಗಿ ಈ ಶೇರ್ಸ್ಗಳಲ್ಲಿ ಇಳಿಕೆ ಆಗೋಕ್ಕೆ ಜಾಸ್ತಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಇದು ಟಾಟಾ ಸನ್ಸ್ ಬಂದು ಡಿರಿಜಿಸ್ಟರ್ CICಯಿಂದ ಡಿರಿಜಿಸ್ಟರ್ ಆಗೋದು. ಹಾಗೆ ಮತ್ತು ಅಪ್ಪರ್ ಲೇಯರ್ NBFC ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಆಗಿರೋದು, ಅದು ಕಂಪಲ್ಸರಿ IPOಗೆ ಬರಬೇಕು. ಇದರಿಂದ ಅವರು ಡಿರಿಜಿಸ್ಟರ್ ಮಾಡಿಕೊಂಡ್ರೆ ಅಪ್ಪರ್ ಲೇಯರಿಂದ NBFC ಮತ್ತು CICಯಿಂದ ಡಿರಿಜಿಸ್ಟರ್ ಆದರೆ IPOಗೆ ಬರೋ ಅವಶ್ಯಕತೆ ಏನು ಇರೋದಿಲ್ಲ. ಹಾಗಾಗಿ ಇದರಲ್ಲಿ ಶೇರ್ಸ್ಗಳಲ್ಲಿ ಇಳಿಕೆ ಆಗಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.